ಹಾಯ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಫೆಬ್ರವರಿ 1. ಇವತ್ತು ನಾನು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೇನೆ. ಅದೇನೆಂದರೆ ಯೂಟ್ಯೂಬ್ ಜರ್ನಿ. ನನಗೆ ನಾನು ಮುಂಚೆ ಒಂದು ತಿಂಗಳು ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ, ಬಟ್ ನಾನು ಪೋಸ್ಟ್ ಮಾಡ್ತಿರಲಿಲ್ಲ. ಸೊ ಆಲ್ಮೋಸ್ಟ್ 31 ಡೇಸ್ ನಾನು ಒಂದು ಅನ್ಪೋಸ್ಟೆಡ್ ವ್ಲಾಗ್ ಸೀರೀಸ್ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿದ್ದೆ. ಅದು ನಿನ್ನೆಗೆ ಮುಗೀತು. ಆದರೆ ಇವತ್ತಿಂದ ನಾನು ಯೂಟ್ಯೂಬಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿದ್ದೇನೆ. ನನ್ನ ಜರ್ನಿ ಆಗಲಿ, ನನ್ನ ಡೈಲಿ ಲೈಫಲ್ಲಿ ಏನಾಗ್ತುಂಟು ಅದರ ಬಗ್ಗೆ ನಾನು ಶೇರ್ ಮಾಡ್ತಿದ್ದೇನೆ. ಸೊ ಇವತ್ತು ಫೆಬ್ರವರಿ 1, 2026. ಹಾಗೆಯೇ ಇವತ್ತು 7 ಗಂಟೆಗೆ ನನ್ನ ಫಸ್ಟ್ ವಿಡಿಯೋ ಲೈವ್ ಆಗ್ತದೆ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಸ್ವಲ್ಪ ಹೆದರಿಕೆ ಉಂಟು, ಯಾಕೆಂದರೆ ಇದು ಫಸ್ಟ್ ಟೈಮ್ ನನ್ನ ಕಂಫರ್ಟ್ ಝೋನಿಂದ ಹೊರಗೆ ಬಂದು ನಾನು ಏನಾದರೂ ಮಾಡೋದಂತ. ಸೊ ಅದೇ ಖುಷಿ ಸಾಕ್ತುಂಟು, ಹಾಗೆಯೇ ಎಕ್ಸೈಟ್ಮೆಂಟ್ಸ್ ಉಂಟು. ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ, ಇನ್ನು ನೋಡುವ ಎಂತೆಲ್ಲ ಆಗ್ತದೆ ಅಂತ. ಸೊ ಇವತ್ತಿದ್ದು ಡೇ ಫುಲ್ ನಾನಿದ್ದೇನೆ, ಫುಲ್ ಶೇರ್ ಮಾಡ್ತೇನೆ. ಹಾಗೆ ನೋಡುವ ಎಂತೆಲ್ಲ ಆಗ್ತದೆ ಅಂತ ಮತ್ತೆ. ಸೊ ಆಲ್ಮೋಸ್ಟ್ ಇವತ್ತಿದು ಅಂದರೆ ಇವತ್ತು ಅಪ್ಲೋಡ್ ಆಗೋ ವಿಡಿಯೋ ನಾನು ಎಡಿಟ್ ಎಲ್ಲ ಮಾಡಿ ಈಗ ಎಂತ ಮಾಡ್ತಿದ್ದೇನೆ ಅಂದರೆ ಇನ್ನು ಅಪ್ಲೋಡ್ ಮಾಡಲಿಕ್ಕೆ ಇಡಬೇಕು. ಹಾಗೆಯೇ ಇವತ್ತು ಫೆಬ್ರವರಿ 1. ಸೊ ನಂದು ವಿಡಿಯೋ ಎಡಿಟ್ ಆಯಿತು. ಈಗ ಸ್ಟಾರ್ಟಿಂಗಲ್ಲಿ ಜಸ್ಟ್ ನಾನೊಂದು 3 ನಿಮಿಷದ ವಿಡಿಯೋ ಮಾತ್ರ ಮಾಡ್ತಿದ್ದೇನೆ, ಯಾಕಂದರೆ ಜಾಸ್ತಿ ಬೇಡ, ಇನ್ನೂ ಇಂಪ್ರೂವ್ ಮಾಡಬೇಕು, ದಿವಸ ಹೋದಾಗಿ ಇಂಪ್ರೂವ್ ಮಾಡಬೇಕು. ಸೊ ಇವತ್ತು ಸಂಜೆ 7 ಗಂಟೆಗೆ ವಿಡಿಯೋ ಲೈವ್ ಆಗ್ತದೆ. ಸೊ ಒಂದು ಸ್ವಲ್ಪ ಖುಷಿ. ಹಾಗೆಯೇ ನಿಮಗೆ ನೋಡ್ಬೋದು, ಇವತ್ತಿದು ನನ್ನ ವಿಡಿಯೋ ಆಲ್ಮೋಸ್ಟ್ ಎಲ್ಲ ಎಡಿಟ್ ಆಗಿ ಈಗ ಹೀಗೆ ಒಂದು ಫೈನಲ್ ಔಟ್ಲುಕ್ ಹೀಗೆ ಉಂಟು. ಇದು ಅಟ್ ದ ಎಂಡ್ ಆಫ್ ದ ವಿಡಿಯೋ ನಾನು ಹಾಕೋದು. ಸ್ವಲ್ಪ ಇದಿರಲಿ ಅಂತ ನೋಡಬೇಕು. ಇನ್ನು ಸಹ ಮ್ಯೂಸಿಕೆಲ್ಲ ಸ್ವಲ್ಪ ಇದು ಮಾಡಲಿಕ್ಕೆ ಉಂಟು, ಬಟ್ ಮ್ಯೂಸಿಕ್ಕಿಂತ ಜಾಸ್ತಿ ನನಗೆ ನಾನು ಏನು ಮಾಡಿದೆ ಅದರಲ್ಲಿ ನನಗೆ ಲೈಕ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಇದೀಗ ನಾನು ಈ ವಿಡಿಯೋ ಮಾಡಿದ್ದು ಇನ್ನು ನಾಳೆದಕ್ಕೆ ಡೇ 2ಗೆ. ಇವತ್ತು ಸಂಡೇ ಸಹ, ಹಾಗೆ ನಂದು ವರ್ಕ್ ಯಾವತ್ತೂ ಇನ್ನೂ ನಿಲ್ಲೋದಿಲ್ಲ. ಸೊ ಇದೊಂದು ಫಸ್ಟ್ ಸ್ಟೆಪ್, ನನಗೆ ಖುಷಿ ಆಗ್ತುಂಟು. ಹಾಗೆಯೇ ಇನ್ನು ಸಹ ನಾನು ವಿಡಿಯೋ ಮಾಡ್ತಾ ಸ್ವಲ್ಪ ಮೇಲೆ ಬರಬೇಕು, ಅದೇ ನನ್ನ ಆಸೆ, ಅದೇ ನನ್ನ ಕನಸು. ಹಾಗೆ ಅದೇ ಈಗ ಇಷ್ಟೇ. ಇನ್ನು ನೋಡುವ, ಇನ್ನು ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಮತ್ತೆ ಸಿಗ್ತೇನೆ. ಓಕೆ, ಸೊ ವಿಡಿಯೋ ಎಡಿಟ್ ಆಯಿತು. ಇನ್ನೊಂದು ಸಾಂಗ್ ಅಂತ ಹಾಕಲಿಕ್ಕೆ ಬಾಕಿ ಉಂಟು. ಅದಾದರೆ ಇವತ್ತಿಗೆ ಈ ವ್ಲಾಗ್ 1 ಫುಲ್ ಫಿನಿಶ್ ಆಗ್ತದೆ. ಇದು ರೆಕಾರ್ಡ್ ಮಾಡಿದ್ದು ವ್ಲಾಗ್ 2ಗೆ, ಇದು ನಾಳೆ ಬರ್ತದೆ. ಹಾಗೆಯೇ ಇದು ಈ ವ್ಲಾಗ್ ನಾನು ತುಂಬ ಅಷ್ಟು ಇದು ಮಾಡಲಿಕ್ಕೆ ಹೋಗಿ ನಾನೀಗ ಕಲಿಯೋ ಸ್ಟೇಜಲ್ಲಿದ್ದೇನೆ. ಸೊ ಫಸ್ಟ್ ನನ್ನ ಗೋಲ್ ಅದೇ ಎಂತಂದರೆ ಒಂದು 90 ಡೇಸ್ ಹೀಗೆ ಟ್ರೈ ಮಾಡಬೇಕು, ಎಂತಾದರೂ ವೀಡಿಯೋಸ್ ಮಾಡಿ ಹೇಗೆ ನನ್ನ ಕ್ರಿಯೇಟಿವ್ ಸ್ಕಿಲ್ಲನ್ನು ಮತ್ತು ನನ್ನ ಕೆಲವು ಸ್ಕಿಲ್ಸನ್ನು ಇಂಪ್ರೂವ್ ಮಾಡೋದು ಅದನ್ನು ಕಲಿಬೇಕು. ಅದಕ್ಕೋಸ್ಕರ ಬ್ಲಾಗ್ ಆಗಲಿ, ನನ್ನ ಡೈಲಿ ಲೈಫ್ ಬಗ್ಗೆ ನಾನು ಡಾಕ್ಯುಮೆಂಟ್ ಮಾಡ್ತಿದ್ದೇನೆ. ಸೊ ತುಂಬ ಖುಷಿ ಆಗ್ತದೆ. ಅಂದರೆ ನಾನು ನನ್ನ ಕಂಫರ್ಟ್ ಝೋನಿಂದ ಫಸ್ಟ್ ಟೈಮ್ ನಾನು ಹೊರಗೆ ಬರೋದು, ಎಂಥದ್ದು ವೀಡಿಯೋ ಮಾಡೋದು ಕಂಫರ್ಟೇಬಲ್ ಆಗಿ ಅಥವಾ ಕಾನ್ಫಿಡೆನ್ಸ್ ಆಗಿ ಮಾತಾಡೋದು ಮೊಬೈಲ್ ಇದ್ದರೆ. ಇಲ್ಲಾಂದರೆ ನಾನು ಕ್ಯಾಮ್ರಾ ಇದ್ರಂತೂ ಮಾತಾಡ್ತಿಲ್ಲ, ನಾಚಿಕೆ. ನಂದು ಮುಂಚೆ ಸಹ ವೀಡಿಯೋ ಇತ್ತು, ಬಟ್ ಮಾಡ್ತಾಯಿಲ್ಲ ಇದ್ದೆ, ಬಟ್ ಆಗ್ತಾಯಿರಲಿಲ್ಲ. ಬಟ್ ಈಗ ನನಗೆ ಒಂದು ಕಾನ್ಫಿಡೆನ್ಸ್ ಉಂಟು, ಅದಕ್ಕೋಸ್ಕರ ಇದನ್ನು ಮಾಡಿದ್ದೇನೆ. ಈ ವ್ಲಾಗ್ ವ್ಲಾಗ್ 1 ನನಗೆ ನೋಡಿ ಖುಷಿ ಆಗ್ತುಂಟು. ಹಾಗೆಯೇ ಇನ್ನೂ ಸಹ ಮುಂದುವರಿಸುವ ಅಂತ ಹೇಳಿದ್ದೇನೆ. ಸೊ ಹಾಗೆ ಅದೇ ಈಗ ವರ್ಕ್ ಮಾಡಿ ಸಾಂಗ್ ಎಲ್ಲ ಎಡಿಟ್ ಮಾಡಿ ಇನ್ನು ಸ್ವಲ್ಪ ಸಮಯದ ನಂತರ ಸಿಗ್ತೇನೆ. ಸೊ ಹೇಳಿದಾಗೆ ನನ್ನ ವಿಡಿಯೋ ಎಲ್ಲ ಮುಗಿಸಿ ಈಗ ವಿಡಿಯೋ ಎಲ್ಲ ಅಪ್ಲೋಡ್ ಆಗಿ ಈಗ ಯೂಟ್ಯೂಬಲ್ಲಿ ವಿಡಿಯೋ ಲೈವ್ ಆಗಲಿಲ್ಲ, ಬಟ್ ನೋಡ್ಬೋದು. ಇದು ನನ್ನ ಫಸ್ಟ್ ವ್ಲಾಗ್. ಇಲ್ಲಿ ತಮ್ಮನೆಲ್ಲ ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ಉಂಟು, ಬಟ್ ಫುಲ್ಲಿ ಅಂದರೆ ಈಗ ಅದು ಹೆಸರು ನೋಡ್ಬೋದು, ರೀಬಿಲ್ಡಿಂಗ್ ಮೈ ಲೈಫ್. ಸೊ ಫಸ್ಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಯಿತು ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ಅಂದರೆ ಅದೊಂದು ಖುಷಿಯೇ ಬೇರೆ. ನಾವು ಹೇಳೋದು ಎಷ್ಟೇ ಇದ್ದಿದ್ರೂ ಸಹ
ಬಟ್ ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡುವಾಗ ಅದೊಂದು ಬೇರೆ ಖುಷಿ. ಅಷ್ಟೇ ನೀವು ಕಾನ್ಫಿಡೆನ್ಸ್ ಆಗಿದ್ದೀರಿ ಅಂತ ಹೇಳುವಾಗ ಅದು ತುಂಬಾ ಖುಷಿ. ಇನ್ನೂ ನನಗೆ ಸ್ವಲ್ಪ ಕೆಳಗೆ ಹೋಗಿ ಸ್ವಲ್ಪ ಅಮ್ಮನ ಹತ್ರ ಎಲ್ಲ ಮಾತಾಡಿ ಮತ್ತೆ ಸಿಗ್ತೇನೆ ಯಾವಾಗ ವೀಡಿಯೋ ಲೈವ್ ಆಗ್ತದೆ ಆವಾಗ. ಸೊ ಈಗ ಇದು ಎಂತ ವಿಡಿಯೋ ಅಪ್ಲೋಡ್ ಆಗಿ ಥಂಬ್ನೇಲ್ ಎಲ್ಲ ಮಾಡಿ ಥಂಬ್ನೇಲ್ ಡಿಸೈನ್ ಮಾಡಿ ಆಲ್ಮೋಸ್ಟ್ ವಿಡಿಯೋ ಅಪ್ಲೋಡ್ ಆಗಿದ್ದೀನಿ, ಲೈವ್ ಆಗಲಿಕ್ಕೆ ಮಾತ್ರ ಬಾಕಿ ಇರೋದು. ಹಾಗೆಯೇ ಇದು ಇವತ್ತು ತುಂಬ ಖುಷಿ ಆಗ್ತಂತೆ, ಯಾಕಂದರೆ ನನ್ನೊಂದು ವೀಡಿಯೋ ಅಂದರೆ ನಾನು ಒಂದು ಯಾವಾಗಲೂ ಒಂದು ನನ್ನ ಕನಸು ಇತ್ತು ಫಸ್ಟ್ ಸ್ಟೆಪ್ ತೆಗಿಬೇಕು ಅಂತ. ಹಾಗೆ ಕಾಂಟೆಂಟ್ ಹಾಕಿದ್ದೇನೆ, ತುಂಬ ದೊಡ್ಡದೇನಿಲ್ಲ, ಸ್ವಲ್ಪ ಚಿಕ್ಕದೇ, ಆದರೆ ಇದು ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಗ್ರೋತ್, ಮೇನ್ಲಿ ಪರ್ಸನಲ್ ಗ್ರೋತಿಗೆ. ಹಾಗೆಯೇ ಇದೆಲ್ಲ ವೀಡಿಯೋ ಮಾಡ್ತಾ ಇದು ನಾನು ಅಪ್ಲೋಡ್ ಮಾಡ್ತೇನೆ. ಲೈಕ್ ಇನ್ನು ನನಗೆ ಹಿಂದೆ ತಿರುಗಿ ನೋಡಲಿಕ್ಕೆ ಬೇಡ, ಆದಷ್ಟು ಕನ್ಸಿಸ್ಟೆನ್ಸಿಯಾಗಿ ಇರಬೇಕು, ಅದೇ ನನ್ನ ಮೇನ್ ಗೋಲ್. ಹಾಗೆ ಇವತ್ತು ತುಂಬ ಖುಷಿ ಆಗ್ತದೆ, ಯಾಕಂದರೆ ನಾನು ಇಷ್ಟು ತನಕ ಕಾನ್ಫಿಡೆನ್ಸ್ ಆಗಿ ಮಾತಾಡಲೇ ಇಲ್ಲ ಯಾವುದರಲ್ಲಿ ಸಹ. ಹಾಗೆ ಈಗ ಒಂದು ಮಾತಾಡುವಾಗ ಕಾನ್ಫಿಡೆನ್ಸ್ ಆಗಿ ವಿಡಿಯೋ ಮಾಡುವಾಗಲಿ ಅದು ಖುಷಿಯೇ ಬೇರುಂಟು. ಈಗ ಅಂದರೆ ಎಷ್ಟೋ ದಿವಸದಿಂದ ನಾನು ವೀಡಿಯೋ ಮಾಡಬೇಕು, ಅಟ್ಲೀಸ್ಟ್ ಒಂದು ವರ್ಷವೆಂತ ಹೇಳ್ಬೋದು. ಎಷ್ಟೋ ವರ್ಷದಿಂದ ನಾನು ಕಾಯ್ತಿದ್ದೆ ವೀಡಿಯೋ ಮಾಡಬೇಕು, ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ. ಬಟ್ ರೈಟ್ ಟೈಮ್ ಅಥವಾ ಏನೇ ಇರಲಿ ಕಾನ್ಫಿಡೆನ್ಸ್ ಇರಲಿಲ್ಲ ಆ ಟೈಮಲ್ಲಿ. ಬಟ್ ಈಗ ಕಾನ್ಫಿಡೆನ್ಸ್ ಬಂದಿದೆ, ವೀಡಿಯೋ ಅಪ್ಲೋಡ್ ಮಾಡ್ತೇವೆ, ಅದೊಂದು ತುಂಬ ಖುಷಿ. ಹಾಗೆ ಇನ್ನು ಸಹ ಬರ್ತದೆ, ವೀಡಿಯೋಸ್ ಬರ್ತದೆ ನನಗೆ. ಅದೇ ಈಗ ಮೈಂಡಲ್ಲಿ ತುಂಬ ಐಡಿಯಾಸ್ ಉಂಟು, ಒಂದೊಂದಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗಬೇಕು. ಆಲ್ಮೋಸ್ಟ್ ಈವ್ನಿಂಗ್ ಆಯಿತು, ಸಂಜೆ 5-6 ಗಂಟೆ ಆಗ್ತಾ ಬಂತು. ಹಾಗೆಯೇ ಸೂರ್ಯಾಸ್ತ ಆಗ್ತಾ ಉಂಟು, ಮೇಲಾದರೆ ಕಾಣ್ತದೆ, ಬಟ್ ಈಗ ಅಷ್ಟು ಇದು ಕಾಣೋದಿಲ್ಲ. ಬಟ್ ಅದೇ ಇದು ನನ್ನ ರೂಮಲ್ಲಿ ನಾನಿದ್ದೇನೆ. ಇವತ್ತಿದ್ದು ವ್ಲಾಗಿಗೆ ಇಷ್ಟೇ. ನಾವು ಅದೇ ತುಂಬ ನಾನು ಅಂದರೆ ಇವತ್ತಿದ್ದೊಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಫಸ್ಟ್ ವ್ಲಾಗ್, ಅದು ಡೇ 1 ವ್ಲಾಗ್ ಆ್ಯಕ್ಚುಲ್. ಸೊ ತುಂಬ ಖುಷಿ ಆಯಿತು, ಎಕ್ಸೈಟ್ಮೆಂಟ್ ಸಹ ತುಂಬ ಉಂಟು. ಇನ್ನು 7 ಗಂಟೆ ಆಚೆ ನೋಡಬೇಕಷ್ಟೇ ಹೇಗೆ ವಿಡಿಯೋ ಹೋಗ್ತದೆ. ಬಟ್ ನನಗೆ ಮೇನ್ ಖುಷಿ ಏನಂದರೆ ವಿಡಿಯೋ ಒಂದು ಅಪ್ಲೋಡ್ ಆಯಿತು. ಹಾಗೆಯೇ ಇದಾಗಿತ್ತು ಇವತ್ತಿದ್ದು ವ್ಲಾಗ್ ಡೇ 2. ಹೀಗೆ ಮುಂದೆ ಸಹ ಜರ್ನಿ ಕಂಟಿನ್ಯೂ ಆಗ್ತಾ ಇರ್ತದೆ, ಡೈಲಿ ವ್ಲಾಗ್ಸ್ ಬರ್ತಾ ಇರ್ತದೆ. ಸೊ that's it for today. I will see you in the next one. Till then, take care. Peace.